ಬ್ಲಡ್ ಡೋನರ್ಸ್ ಮಂಗಳೂರು ಸಂಸ್ಥೆಯ 13ನೇ ವರ್ಷದ ಅಂಗವಾಗಿ ವಿವಿಧ ಕಡೆಗಳಲ್ಲಿ ಒಟ್ಟು 13 ರಕ್ತದಾನ ಶಿಬಿರಗಳನ್ನು ನಡೆಸುತ್ತಿದ್ದು, ರಕ್ತದ ಕೊರತೆಯನ್ನು ನೀಗಿಸಲು ಅಗತ್ಯವಿರುವ ಎಲ್ಲ ವ್ಯವಸ್ಥೆಯನ್ನು ಸಂಸ್ಥೆಯ ತಂಡದಿಂದ ಕೈಗೊಳ್ಳಲಾಗಿದ್ದು, ಕಳೆದ ರಂಜಾನ್ ತಿಂಗಳಲ್ಲಿ ಹಗಲಿನಲ್ಲಿ ರಕ್ತದಾನ ಶಿಬಿರಗಳು ನಡೆಯದ ಪರಿಸ್ಥಿತಿಯಲ್ಲಿಯೂ ನಮ್ಮ ತಂಡ ರಾತ್ರಿ ಸಮಯದಲ್ಲಿ ರಕ್ತದಾನಿಗಳನ್ನು ನೆರವಾಗಿ ಬ್ಲಡ್ ಬ್ಯಾಂಕಿಗೆ ಕರೆದುಕೊಂಡು ಹೋಗಿ ರಕ್ತದಾನ ಮಾಡಿಸುವ ಮೂಲಕ ಮಾನವೀಯ ಸೇವೆಯನ್ನ ಮುಂದುವರೆಸಿದೆ ಎಂದು ಸಂಸ್ಥೆಯ ಅಧ್ಯಕ್ಷರಾದ ನವಾಜ್ ನರಿಂಗಾನ ಹೇಳಿದ್ದಾರೆ. 13 ವರ್ಷ ಪೂರೈಸಿದ ಒಂದು ನೆನಪಿಗಾಗಿ ವಿವಿಧ ಕಡೆಗಳಲ್ಲಿ 13 ಕಡೆಗಳಲ್ಲಿ ಏಕಕಾಲದಲ್ಲಿ ಒಂದು ರಕ್ತದಾನ ಶಿಬಿರ ಮಾಡುವಂತಹ ಒಂದು ದಿಟ್ಟ ಹೆಜ್ಜೆಗೆ ನಮ್ಮ ಬ್ಲಡ್ ಡೋನರ್ಸ್ ಮಂಗಳೂರು ಸಂಸ್ಥೆಯ ಎಲ್ಲ ಕಾರ್ಯನಿರ್ವಾಹಕರು ಕೈಜೋಡಿಸಿದ್ದಾರೆ. ಇದರ ಅಂಗವಾಗಿ ಇವತ್ತಿನಿಂದ 10ನೇ ತಾರೀಕುವರೆಗೆ 13 ಕಡೆಗಳಲ್ಲಿ ಬೃಹತ್ ರಕ್ತದಾನ ಶಿಬಿರ ನಡೆಯಲಿಕ್ಕಿದೆ. ಇತ್ತೀಚಿನ ದಿನಗಳಲ್ಲಿ ರಕ್ತದ ಅಭಾವ ಬಹಳಷ್ಟು ಇದ್ದು, ರಕ್ತದ ಅನಿವಾರ್ಯತೆ ಬಹಳಷ್ಟು ಇರುವುದರಿಂದ ಈ ಒಂದು ರಕ್ತದಾನ ಶಿಬಿರ ಬಹಳಷ್ಟು ಅಗತ್ಯತೆ ಆಗಿದೆ ಮತ್ತು ಬಹಳಷ್ಟು ಉಪಯುಕ್ತವಾಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಕಳೆದ ರಂಜಾನ್ ತಿಂಗಳಲ್ಲಿ ರಕ್ತದ ಅಭಾವ ಬಹಳಷ್ಟು ಈ ಮಂಗಳೂರು ಪರಿಸರದಲ್ಲಿ ಆಗಿತ್ತು. ಯಾಕೆಂದರೆ ಹೆಚ್ಚಿನ ರಕ್ತದಾನ ಶಿಬಿರಗಳನ್ನು ಯಾವುದೇ ರಕ್ತದಾನ ಶಿಬಿರಗಳನ್ನು ಮಾಡಲಿಕ್ಕೆ ಆ ಸಂದರ್ಭದಲ್ಲಿ ಆಗಲಿಲ್ಲ. ಯಾಕೆಂದರೆ ಉಪವಾಸದ ಸಂದರ್ಭದಲ್ಲಿ ಬೆಳಿಗ್ಗೆ ರಕ್ತದಾನ ಶಿಬಿರವನ್ನು ಮಾಡಲಿಕ್ಕೆ ಕಷ್ಟ ಆಗ್ತಾಯಿದೆ. ಆ ನಿಟ್ಟಿನಲ್ಲಿ ಬ್ಲಡ್ ಬ್ಯಾಂಕನ್ನು ಅಧಿಕಾರಿಗಳನ್ನು ಸಂಪರ್ಕಿಸಿ ಉಪವಾಸ ಆದ ನಂತರ, ಅಂದರೆ ಇಫ್ತಾರ್ ಆದ ನಂತರ ಅವರನ್ನು ಬ್ಲಡ್ ಬ್ಯಾಂಕಿನಲ್ಲಿ ಬ್ಲಡ್ಡನ್ನು ಬ್ಲೀಡಿಂಗ್ ಮಾಡುವ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಂಡು ವಿವಿಧ ರಕ್ತದಾನಿಗಳನ್ನು ನೇರವಾಗಿ ಬ್ಲಡ್ ಬ್ಯಾಂಕಿಗೆ ಕರೆಸಿಕೊಂಡು ಅವರನ್ನು ರಕ್ತದಾನ ಮಾಡುವ ಹಾಗೆ ಪ್ರೇರೇಪಣೆ ಮಾಡಿ ಅದರ ಒಂದು ಕಾರ್ಯವನ್ನು ಕೂಡ ನಮ್ಮ ಬ್ಲಡ್ ಡೋನರ್ಸಿನ ಕಾರ್ಯನಿರ್ವಾಹಕರು ಮತ್ತು ನಮ್ಮ ಸ್ಥಾಪಕ ಅಧ್ಯಕ್ಷರಾದ ಸಿದ್ದೀಕ್ ಮಂಜೇಶ್ವರ, ಅದೇ ರೀತಿ ನಮ್ಮ ಕಾರ್ಯನಿರ್ವಾಹಕರಾದ ತೌಫೀಕ್ ಕುಲಾಯಿ ಹಾಗೂ ಸಲಾಂ ಚಂಬುಗುಡ್ಡೆ, ಅದೇ ರೀತಿ ಮನ್ಸೂರ್ ಬಿಸಿ ರೋಡ್ ಇವರು ಬಹಳಷ್ಟು ಶ್ರಮಪಟ್ಟು ಆ ಒಂದು ತಿಂಗಳಲ್ಲಿ ರೋಗಿಗೆ ಯಾವುದೇ ರೀತಿಯ ತೊಂದರೆ ಆಗದಾಗೆ, ರಕ್ತದ ಅಭಾವ ಬರದಾಗೆ ನೋಡಿಕೊಂಡಿದ್ದಾರೆ. ಇವರು ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸಂಸ್ಥೆಯ ವತಿಯಿಂದ ಇದುವರೆಗೆ 550ಕ್ಕೂ ಹೆಚ್ಚು ರಕ್ತದಾನ ಶಿಬಿರಗಳನ್ನು ಯಶಸ್ವಿಯಾಗಿ ಆಯೋಜಿಸಿ 1,20,000 ಯೂನಿಟ್ ರಕ್ತ ಸಂಗ್ರಹಣೆ ಮಾಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ರಕ್ತದಾನ ಶಿಬಿರಗಳನ್ನು ಏರ್ಪಡಿಸಲು ಸಹಕರಿಸಿದ ಎಲ್ಲ ಸಂಘಟನೆಗಳು ಹಾಗೂ ಸಂಯೋಜಕರನ್ನ ಗುರುತಿಸಿ ಸನ್ಮಾನಿಸುವುದು ಹಾಗೂ 50ಕ್ಕಿಂತ ಹೆಚ್ಚು ಬಾರಿ ರಕ್ತದಾನ ಮಾಡಿದ ದಾನಿಗಳನ್ನು ಗೌರವಿಸುವುದು ನಮ್ಮ ಮುಖ್ಯ ಉದ್ದೇಶವಾಗಿದೆ ಎಂದರು. ಕೊಕ್ಕಡ, ಮಾಡವು, ಚಾರ್ಮಾಡಿಯಲ್ಲಿ ಶಿಬಿರ ನಡೆಸಲಾಗಿದ್ದು, ಏಪ್ರಿಲ್ 5ರಂದು ಮದನ್ ನಗರ, ಬೋಳೂರು, ಅಂಗರಗುಂಡಿ ಹಾಗೂ ಕಳಸದಲ್ಲಿ ನಡೆಯಲಿದೆ. ಜೂನ್ 13ರಂದು ನಗರದ ಪುರಭವನದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ 50ಕ್ಕಿಂತ ಹೆಚ್ಚು ಬಾರಿ ರಕ್ತದಾನ ಮಾಡಿದ ವ್ಯಕ್ತಿಗಳನ್ನು ಗುರುತಿಸಿ ರಕ್ತ ಯೋಧ ಪ್ರಶಸ್ತಿ ನೀಡಲು ತೀರ್ಮಾನಿಸಲಾಗಿದೆ. ಅಂತಹ ವ್ಯಕ್ತಿಗಳನ್ನು ಗುರುತಿಸಲು ಈಗಾಗಲೇ ಎಲ್ಲಾ ಬ್ಲಡ್ ಬ್ಯಾಂಕ್ಗಳು ಹಾಗೂ ಸಂಬಂಧಪಟ್ಟ ಸಂಸ್ಥೆಗಳಿಗೆ ಮಾಹಿತಿಯನ್ನು ನೀಡಲಾಗಿದೆ ಎಂದು ಮಾಹಿತಿಯನ್ನು ನೀಡಿದರು. ಈ ಬ್ಲಡ್ ಡೋನರ್ಸ್ ಮಂಗಳೂರು ಸಂಸ್ಥೆಯು 550ನೇ ರಕ್ತದಾನ ಶಿಬಿರದ ಒಂದು ಮೈಲುಗಲ್ಲನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಸ್ಥಾಪಿಸಲಿಕ್ಕಿದೆ. ಈ ಒಂದು 550 ರಕ್ತದಾನ ಶಿಬಿರದಲ್ಲಿ ಸುಮಾರು 1,20,000 ಯೂನಿಟ್ನಷ್ಟು ರಕ್ತವನ್ನು ಸಂಗ್ರಹ ಮಾಡಿದೆ ಮತ್ತು ದೇಶ ವಿದೇಶಗಳಲ್ಲಿ ವಿವಿಧ ರೋಗಿಗಳಿಗೆ ಕ್ಲಪ್ತ ಸಮಯಕ್ಕೆ, ಕ್ಲಪ್ತ ಸಂದರ್ಭದಲ್ಲಿ ಕೂಡ ಈ ಒಂದು ಇಷ್ಟು ಯೂನಿಟ್ ರಕ್ತ ಕೂಡ ಅವರಿಗೆ ಉಪಯೋಗಕ್ಕೆ ಬಂದು ಹಲವಾರು ಜೀವಗಳನ್ನು ಉಳಿಸುವಂತಹ ಕಾರುಣ್ಯ ಕೆಲಸ ಆಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಜೂನ್ 13ನೇ ದಿನಾಂಕದಂದು, ಅಂದರೆ ನಮ್ಮ ಸಂಸ್ಥೆಯು ಪ್ರಾರಂಭವಾಗಿ 13 ವರ್ಷ ಪೂರೈಕೆ ಆಗ್ತದೆ ಮತ್ತು ಜೂನ್ 14ನೇ ದಿನದಂದು ರಕ್ತದಾನಿಗಳ ದಿನ ಮತ್ತು ಅದಕ್ಕಿಂತ ಒಂದು ದಿನ ಮುಂಚಿತವಾಗಿ ನಾವು 13ನೇ ವರ್ಷದ ಒಂದು ಸಂಭ್ರಮಾಚರಣೆಯನ್ನು ಕೂಡ ನಾವು ಮಂಗಳೂರಿನ ಟೌನ್ ಹಾಲಲ್ಲಿ ಮಾಡಬೇಕೆಂಬ ತೀರ್ಮಾನವನ್ನು ಕೂಡ ಮಾಡಿದ್ದೇವೆ. ನಮ್ಮ 13 ವರ್ಷದಲ್ಲಿ ನಮ್ಮ ಸಂಸ್ಥೆಯೊಂದಿಗೆ ಕೈ ಜೋಡಿಸಿ ಹಲವಾರು ರಕ್ತದಾನ ಶಿಬಿರಗಳನ್ನು ಮಾಡಲು ಕಾರಣೀಕರ್ತರಾದ ಹಲವಾರು ಸಂಘ ಸಂಸ್ಥೆಗಳಿದೆ. ಅದು ಕೇರಳ ಇರ್ಬೋದು, ಕರ್ನಾಟಕ ಇರ್ಬೋದು, ಇನ್ನಿತರ ರಾಜ್ಯಗಳಲ್ಲಿ ಕೂಡ ಇರುವಂಥ ಹಲವಾರು ಸಂಘ ಸಂಸ್ಥೆಗಳು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿದ್ದರಿಂದ ಇಷ್ಟೊಂದು ಯಶಸ್ವಿ ಶಿಬಿರಗಳನ್ನು ಆಯೋಜನೆ ಮಾಡಲು ನಮಗೆ ಆಗಿದೆ. ಆ ನಿಟ್ಟಿನಲ್ಲಿ ಅವರನ್ನು ಕರೆಸಿಕೊಂಡು ಅವರ ಸಂಘಟನೆಗೆ ಒಂದು ಸನ್ಮಾನ ಮಾಡಿ ಅವರನ್ನು ಗೌರವಿಸುವಂತಹ ಕೆಲಸವನ್ನು ಕೂಡ ನಾವು ಆ ದಿನ ಮಾಡಲಿಕ್ಕಿದ್ದೇವೆ.
ಅದೇ ರೀತಿ ನಿರಂತರವಾಗಿ ಅಂದರೆ 50 ಬಾರಿಗಿಂತಲೂ ಹೆಚ್ಚು ರಕ್ತದಾನ ಮಾಡಿದಂತಹ ರಕ್ತದಾನಿಗಳನ್ನು ಗುರುತಿಸಿ ಅವರಿಗೆ ರಕ್ತ ಯೋಧ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸುವುದಂತೇಳಿ ಕೂಡ ನಾವು ಒಂದು ತೀರ್ಮಾನ ಮಾಡಿದ್ದೇವೆ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ಅಶ್ರಫ್ ಸಿಎಂ ಉಪ್ಪಿನಂಗಡಿ, ಪ್ರಧಾನ ಕಾರ್ಯದರ್ಶಿಯಾದ ಸಾಹುಲ್ ಹಮೀದ್ ಕಾಶಿಪಟ್ನ, ಶಿಬಿರ ಆಯೋಜಕರಾದ ಫರ್ಜನ್ ಅಹಮದ್, ಕಾರ್ಯದರ್ಶಿಯಾದ ನಿಸಾರ್ ಉಳ್ಳಾಲ, ಸಂಘಟನಾ ಕಾರ್ಯದರ್ಶಿಯಾದ ಅಬ್ದುಲ್ ಸಲಾಂ ಚೆಂಬುಗುಡ್ಡೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.